ಹೆಲೋ ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ ರೀ ಬರ್ರಿ ನಾವಿವತ್ತು ಕಲಗಡ್ಗಿ ಜಾತ್ರೆಗೆ ಬಂದೇವಿ. ಸೊ ನಮ್ಮ ಜೊತೆ ನೀವು ಇದು ಸ್ವಲ್ಪ ಎಂಜಾಯ್ ಮಾಡೋದ್ರಿ ಅಂತ. ಸೊ ನಾನು ಲೇಟಾಗಿ ಬರತ್ತಿದ್ದೆ. ಸೊ ಎಲ್ಲರದ್ದು ಫೋಟೋಸ್ ಗಿಟೋಸ್ ಎಲ್ಲ ತೊಗೊಂಡೆ. ಆಮೇಲೆ ಕಾಮಿಡಿ ಮಾಡ್ಲಿಕ್ಕೆ ನೋಡಿ ಸ್ವಲ್ಪ ಮತ್ತೆ ಹೇಳ್ರಿ ಕಲಗಡಿ ಜಾತ್ರೆ ಮಸ್ತ್ ಮುಗಿತೆ. ಬಾಯ್ ಬಾಯ್ ಫ್ರೆಂಡ್ಸ್. ನಾವು ಈಗ ಬಂದು ಕಲಗಡಿ ಜಾತ್ರೆ. ಸೊ ಎಂಜಾಯ್ ಮಾಡ್ಕೊಂಡು ಅದಾದ್ಮೇಲೆ ನಮ್ಮ ತಮ್ಮ ನಾವು ಇವತ್ತು ಬಂದೀವಿ ಕಲಗಡ್ಗಿ ಜಾತ್ರೆಗೆ ಅದು ನೈಟ್. ಸೊ ಇವ್ ನಮ್ಮ ತಮ್ಮ ಹೇಳ್ಪಾ ತಮ್ಮ ಹೆಂಗ ಅನ್ಸತೈತಿ ನಿಂಗೆ ಜಾತ್ರೆ? ಚಲೋ ಅನ್ಸತೈತಿ. ನೀ ಏನ ಕೊಡ್ಸಿರಿ ಇನ್ನ ಚಲೋ ಅನ್ಸತೈತಿ ನಿಂಗೆ. ಇಂಥ ತಮ್ಮಗಳು ಇರ್ತಾರೆ. ಅಕ್ಕ ಕಡೆ ಎಕ್ಸ್ಪೆಕ್ಟೇಷನ್ ಅಂದ್ರೆ ನಾಳೆ ಎಲ್ಲ ಕೊಡಿಸ್ಬೇಕಂತ ಹೇಳಿ. ಹೌದಾ? ಹೌದು ರೈಟ್. ನನ್ನ ಬಗ್ಗೆ ಯಾವಾಗ ಅಭಿಷೇಕ ಜಾತ್ರೆ ಒಳಗೆ ಗೊಂಬೆ ಇಷ್ಟನೋ ನಾ ಇಷ್ಟನೋ? ನೀ ಅದಕ್ಕೆ ಇಷ್ಟ? ನಂಗೆ ಗೊಂಬೆ ಇಷ್ಟ. ನನಗೆ ಅದಾದ್ಮೇಲೆ ನಾವು ಹೊರಟ್ವಿ. ಫುಲ್ ರಶ್ ಇತ್ತು. ಹೆವಿಯಿಂದ ಹೆವಿ ಜನ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಇದು ಎರಡನೇ ದೊಡ್ಡ ಜಾತ್ರೆ. ಮೊದಲೇದು ಸೇರಿಸಿ. ಸೊ ಭಾಳ ಎಲ್ಲ ಐಟಮ್ಸ್ ಎಲ್ಲ ಅಂಗಡಿ ಅದು ಇದೆಲ್ಲ ಬಂದುಬಿಟ್ಟಿತ್ತು. ಆಮೇಲೆ ಇಲ್ಲಂತೂ ಜಾತ್ರೆ ಒಳಗೆ ಅಂದರೆ ದೇವ್ರ ಗುಡಿ ಕಡೆ ಇರ್ಲದಷ್ಟು ಜನ. ಸೊ ಇದೇನು ಗೇಮ್ಸ್ ಐತಲ್ಲ ಎಲ್ಲ ಜನ ಇಲ್ಲೇ ಇದ್ರು ಆಲ್ಮೋಸ್ಟ್ ಆಲ್. ಹೆವಿ ಡಸ್ಟ್ ಹೋಗ್ಲಿಕ್ಕಾಗತ್ತಿಲ್ಲ. ಫುಲ್ ರಶ್. ಈ ಕಡೆ ಒಂದು ಹೆಜ್ಜೆ ಕೀಳೇ ಇಡ್ಲಿಕ್ಕೆ ಆಗ್ತಿರ್ತಿಲ್ಲ. ಅಷ್ಟೇ ಹೆವಿ ರಶ್ ಇರುತ್ತೆ. ಸೊ ಅಂತೂ ಇಂತೂ ಹೋಗಬೇಕು ಬ್ಯಾಡೋ ಅಂಥೇಳಿ ನಾವು ಅಲ್ಲೇ ಸ್ವಲ್ಪ ಥಿಂಕ್ ಮಾಡ್ಕೊತ ನಿಂತಿದ್ವಿ. ಯಾಕಂದ್ರೆ ಅಷ್ಟು ಜನದಾಗ ಹೊಳ್ಳಿ ಬರ್ಲಿಕ್ಕೆ 1 ಅವರ್ ಬೇಕಾಗ್ತಿತ್ತು. ಅದಾದಮೇಲೆ ನೋಡಿದ್ವಿ ಮತ್ತೇನು ಆಟ ಆಡ್ಬೇಕಂತ ಹೇಳಿ ಟ್ರೈ ಮಾಡ್ಲಿಕ್ಕತ್ತಿದ್ವಿ. ಫೈನಲಿ ನಮ್ಗೆ ಬ್ರೇಕ್ ಡ್ಯಾನ್ಸ್ ಆಡ್ಬೇಕಂತೇಳಿ ಅದು ಯಾವಾಗಲೂ ಇಷ್ಟ ಆಗ್ತೈತಿ. ಸೊ ಅದಕ್ಕೆ ಈ ಸತನೂ ಎಲ್ಲರೂ ಕೂಡ ಕರ್ಕೊಂಡು ಹೋದ್ವಿ. ಸೊ ಆಮೇಲೆ ಮೊದಲ ನಂಗೆ ಕುಂದಿಸಿದ್ರೆ ಕೂಡ್ನಿ ಮೊದಲು ಅಂಥೇಳಿ. ಆಮೇಲೆ ಎಂಜಾಯ್ ಮಾಡಿದ್ವಿ. ಅದೊಂಥರ ಫೀಲ ಬೇರೆ ಇರ್ತೈತಿ ಎಲ್ಲ ಫ್ಯಾಮ್ಲಿ ಜೊತೆ. ಅದಾದಮೇಲೆ ಫ್ರೆಂಡ್ಸ್ ಜೊತೆ. ಅದು ಅಲ್ಲದೆ ಈ ಬ್ರೇಕ್ ಡ್ಯಾನ್ಸ್ ಫುಲ್ ಮಜಾ ಬಂತು. ಮಸ್ತ್ ಎಂಜಾಯ್ ಮಾಡಿದ್ವಿ. ರಿಟರ್ನ್ ಬರತ್ತಿದ್ವಿ. ಹೆವಿ ಡಸ್ಟ್ ಇತ್ತು. ಸೊ ನಾವು ಮೂವಿಗೆಲ್ಲ ಕರ್ಚಿಪ್ ವೇಲ್ ಎಲ್ಲ ಹಾಕೊಂಡ್ಬಿಟ್ಟಿದ್ವಿ. ನೋಡ್ರಿ ಇಲ್ಲಿ ಎಷ್ಟು ಜನ ರಶ್ ಅಂದ್ರೆ ರಶ್ ಆ ರೇಂಜಿಗೆ. ಸೊ ನಾವು ನೈಟ್ ಬರತ್ತಾಗ ಮತ್ತು ನಾವು 3 ಜನ ಫುಲ್ ಎಂಜಾಯ್ ಮಾಡ್ಕೊತ ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ ನೈಟ್ ರೈಡ್ ಹೋಗಿ. ಸೊ ಇದು ನಮ್ಮದು ಕಲಗಡ್ಗಿ ಜಾತ್ರೆ. ಸೊ ನೀವು ವಿಸಿಟ್ ಮಾಡಿರಿ ಕಲಗಡ್ಗಿ ಜಾತ್ರೆಗೆ. ಸೊ ಎಂಜಾಯ್ ಮಾಡಿರಿ. ಬಾಯ್.